ಸ್ನೇಹಿತರೆ, ಒನ್ ಸ್ಟೆಪ್ ಟು ಸಕ್ಸಸ್ ಚಾನಲ್ಗೆ ತಮ್ಮೆಲ್ಲರಿಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಸೆಷನ್ನಲ್ಲಿ PSTR, GPSTR ಮತ್ತು HSTR ಈ ಮೂರರಲ್ಲಿ ನಿಜವಾಗ್ಲೂ ಆಗ್ತಕ್ಕಂತಹ ನೋಟಿಫಿಕೇಷನ್ ಯಾವುದು, ಗೌರ್ಮೆಂಟ್ ಹತ್ರ ಇರ್ತಕ್ಕಂತಹ ಫೈಲ್ ಯಾವುದು, ಇವಾಗ 15 ದಿನದಲ್ಲಿ ಏನು ಬಿಡ್ತೀನಿ ಅಂತ ಹೇಳ್ತಿದ್ದಾರೆ ಆ ಫೈಲ್ ಯಾವುದು, ಮತ್ತು ಏನೆಲ್ಲ ಇನ್ಫಾರ್ಮೇಷನ್ ಇದೆ ಅಂತ ಇವತ್ತಿನ ಒಂದು ವಿಡಿಯೋ ಸೆಷನ್ನಲ್ಲಿ ಹೇಳ್ಕೊಡ್ತೀನಿ. ಅದಕ್ಕೆಲ್ಲಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರ್ತಕ್ಕಂತಹ ಬೆಲ್ ಬಟನ್ ಮೇಲೆ ಪ್ರೆಸ್ ಮಾಡಿದರೆ ನಾನು ಮಾಡಿದ ಮೊದಲ ವಿಡಿಯೋ ನಿಮಗೆ ಸೇರುತ್ತೆ ಅಂತ ತಿಳಿಸ್ತಾ, ಫ್ರೆಂಡ್ಸ್, PSTR, GPSTR ಮತ್ತು HSTR, CET ಮತ್ತು TET ಯಾವುದೇ ಎಕ್ಸಾಮ್ ಆಗಿರಲಿ, ಇಂಗ್ಲೀಷ್ ಗ್ರಾಮರ್ ಆ್ಯಂಡ್ ಇಂಗ್ಲೀಷ್ LBA ಕ್ವಶನ್ ಆನ್ಸರ್ಸ್ ಆ್ಯಂಡ್ 6ರಿಂದ 10ನೇ ತರಗತಿಯ ಇಂಗ್ಲೀಷ್ ಒಂದು ಲೆಸನಲ್ಲಿ ಇರ್ತಕ್ಕಂಥ ಎಕ್ಸಸೈಸಸ್ ಸಂಪೂರ್ಣವಾಗಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ನಾನು ತೊಗೊಂಡು ಬರ್ತಾಯಿದ್ದೀನಿ. ತುಂಬ ಸಕ್ಸಸ್ಫುಲ್ಲಾಗಿ ರನ್ನಿಂಗ್ ಆಗ್ತಕ್ಕಂತಹ ಒಂದು ಯೂಟ್ಯೂಬ್ ಚಾನಲ್, ಅದು ಇಂಗ್ಲೀಷ್ ವಿಷಯಕ್ಕೆ ಸಂಬಂಧಪಟ್ಟಂತಂದರೆ ಅದು ಒನ್ ಸ್ಟೆಪ್ ಟು ಸಕ್ಸಸ್ ಅಂತ ಹೇಳ್ಬೋದು. ಸೊ ಇತ್ತೀಚೆಗೆ ನನ್ನ ಕ್ಲಾಸಸ್ ತುಂಬಾ ಒಂದು ಏನಂತಂದರೆ ರನ್ನಿಂಗ್ ಆಗ್ತಕ್ಕಂಥದ್ದು ಇಂಗ್ಲೀಷ್ ಸಬ್ಜೆಕ್ಟಲ್ಲಿ. ಸೊ ಹಾಗಾಗಿ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಇರ್ಲಿಕ್ಕೆ ಹೋಗಬೇಡಿ. ಸೊ ನಿಮಗೆ ಈ ಎಲ್ಲ ತರಗತಿಗಳು ಬೇಕು ಅಂದರೆ ಸಬ್ಸ್ಕ್ರೈಬ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. 6ರಿಂದ 10ನೇ ತರಗತಿಯ LBA ಪ್ರಶ್ನೋತ್ತರಗಳು ಕಂಪ್ಲೀಟಾಗಿ ಮುಗಿಲಿಕ್ಕೆ ಬಂದಿದೆ. ಇನ್ನೊಂದು 10th ಒಂದು ಏನಂತಂದರೆ ಕ್ಲಾಸ್ ಆದರೆ ಮುಗ್ದೇ ಹೋಗುತ್ತೆ. ಸೊ ಇಂಥ ಒಂದು ಆಪರ್ಚುನಿಟಿನ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ, ಈಗ ನಾವು ಮಾತಾಡ್ತಾ ಇರೋ ಒಂದು ಟಾಪಿಕ್ ಏನು ಅಂತಂದರೆ ಫ್ರೆಂಡ್ಸ್, ನಿಜವಾಗ್ಲೂ PSTR ಆಗಿರಬಹುದು, GPT ಓಕೆನಾ, GPT ಆಗಿರ್ಬೋದು ಮತ್ತು HSTR ಆಗಿರ್ಬೋದು, ಇದರಲ್ಲಿ ನಿಜವಾಗ್ಲೂ ಈಗ ಸದ್ಯಕ್ಕೆ ಯಾವ ಒಂದು ಏನಂತಂದರೆ ಪೋಸ್ಟ್ ಆಗುತ್ತೆ, ಅದಕ್ಕೆ ನಿಮ್ಮದೇನು ಕ್ವಾಲಿಫಿಕೇಷನ್ ಇರಬೇಕು ಅಂತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್ ಆದಂಥದ್ದು. ಮತ್ತು ಜೆನ್ಯೂನಾಗಿ ನಿಜವಾದಂತಹ ಒಂದು ಇನ್ಫಾರ್ಮೇಷನ್ನ ನಾನು ನಿಮಗೆ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್, ಓಕೆನಾ. ಫಸ್ಟು PSTR 5,000 ಒಂದು ಪ್ಲಸ್ ಹುದ್ದೆಗಳನ್ನು ಕಲ್ಯಾಣ ಕರ್ನಾಟಕ ವಿಭಾಗಕ್ಕೆ ತಾವು ಮಂಡನೆ ಮಾಡ್ತಕ್ಕಂತಹ ಬಜೆಟಲ್ಲೂ ಕೂಡ ಹೇಳಿದರು. ಶಿಕ್ಷಣ ಸಚಿವರು ಹೋದಲ್ಲಿ ಬಂದಲ್ಲೆಲ್ಲ ಅತಿ ಶೀಘ್ರ ಅಂತ ಹೇಳಿ PSTR ಒಂದು ಅಭ್ಯರ್ಥಿಗಳ ಕಣ್ಣಲ್ಲಿ ಕನಸನ್ನು ಹುಟ್ಟೋ ಹಾಗೆ ಮಾಡಿದರು. ಸುಮ್ಮನೆ ಅವರೆಲ್ಲೋ ಇದ್ದರು ಪಾಪ, ಅವರ ಒಂದು ಆಸೆಯನ್ನು ಹುಟ್ಟಿಸಿ ಅವರಿಗೆಲ್ಲ ಕಲ್ಯಾಣ ಕರ್ನಾಟಕ ವಿಭಾಗಕ್ಕೆ ಇಷ್ಟು ಪೋಸ್ಟ್ಗಳನ್ನು ಕೊಡ್ತೀವಿ ಅಂತ ಹೇಳಿ ಸುಮ್ಮನೆ ಮಲಗಿದ್ದವರನ್ನು ಎಬ್ಬಿಸಿ ಅವರ ಒಂದು ಎಷ್ಟೋ ಜನ ಜಾಬ್ ಬಿಟ್ಟಿದ್ದಾರೆ, CETಗೋಸ್ಕರನೇ ಓದ್ತಾ ಇದ್ದಾರೆ. ಎಷ್ಟೋ ಜನ CET ಕೋಚಿಂಗ್ ಆಗಿ ಧಾರವಾಡ ಆಗಿರ್ಬೋದು, ವಿಜಾಪುರ ಆಗಿದ್ದು, ಗುಲ್ಬರ್ಗ, ಈ ರೀತಿ ಬೇರೆ ಸಿಟಿ ಲೆವೆಲ್ಗೆ ಹೋಗಿ ಅಲ್ಲಿ ಸ್ಟಡಿ ಸೆಂಟರ್ಗಳಿಗೆ ಜಾಯ್ನ್ ಆಗಿ, ಕೋಚಿಂಗ್ ಸೆಂಟರ್ಗಳಿಗೆ ಜಾಯ್ನ್ ಆಗಿ, ಎಷ್ಟೋ ಜನ ಮನೆಯಲ್ಲೇ ಕೂತ್ಕೊಂಡು ಆನ್ಲೈನ್ ಕ್ಲಾಸಸ್ಗಳಿಗೆ ಜಾಯ್ನ್ ಆಗಿ ತರಬೇತಿಗಳನ್ನು ಪಡ್ಕೋತಾ ಇದ್ದಾರೆ. ಆದರೆ ಇವರಿಗೆ ಸಂಪೂರ್ಣವಾದ ಪೋಸ್ಟ್ಗಳನ್ನು ನೀಡಲ್ಲ ಅಂತ ಈಗ ಪ್ಲೇಟ್ ಚೇಂಜ್ ಮಾಡಿರೋದು ನಮ್ಮ ಶಿಕ್ಷಣ ಸಚಿವರು. ಸೊ ಇದು PSTR ಕತೆ, ಓಕೆನಾ. ಸೊ ಇಷ್ಟೆಲ್ಲ ಆಗಿರೋದು PSTRಲ್ಲಿ. ಸೊ ಇವಾಗ ಏನು PSTR ಅಭ್ಯರ್ಥಿಗಳಿದ್ದಾರೆ ಅವರ ಗೋಳು ಹೆಂಗಿದೆ ಅಂತಂದರೆ ಅದನ್ನು ನಾವು ಸುಮ್ಮನೆ ಮಾತಲ್ಲಿ ಹೇಳೋಕ್ಕಾಗಲ್ಲ. ಅಷ್ಟೊಂದು, ಯಾಕಂತಂದರೆ ಎಲ್ಲರೆದುರು ಕೂಡ ಎಲ್ಲ ಸಂಬಂಧಿಕರಿರ್ಬೋದು, ರಿಲೇಟಿವ್ಸ್ ಎಲ್ಲ ಎರಡೂ ಒಂದೇ ಅಲ್ವಾ. ಸೊ ಫ್ರೆಂಡ್ಸ್ ಆಗಿರ್ಬೋದು, ಅವ್ರ ಕಲೀಗ್ಸ್ ಆಗಿರ್ಬೋದು, ಪ್ರತಿಯೊಬ್ಬರ ಹತ್ರನೂ ನಮ್ಮ PSTR ನೋಟಿಫಿಕೇಷನ್ ಆಗ್ತಾಯಿದೆ, ಇನ್ನೇನು ನಮ್ಮ ಜಾಬ್ ಆಗುತ್ತೆ ಅನ್ನೋ ಖುಷಿಯಲ್ಲಿದ್ದರು. ಯಾಕಂದರೆ ಕಲ್ಯಾಣ ಕರ್ನಾಟಕಕ್ಕೆ 5,000 ಪೋಸ್ಟು ಸುಮ್ಮನೆ ಅಲ್ಲ ಫ್ರೆಂಡ್ಸ್. ಅಲ್ಲಿ ತುಂಬಾ ಒಂದು ಹೋಪು, ತುಂಬಾ ಒಂದು ಕನಸುಗಳನ್ನು ತಂದೆ ತಾಯಿ ಕೂಡ 10 ವರ್ಷ ಇರದಂತಹ ನೋಟಿಫಿಕೇಷನ್ ಆಗುತ್ತೆ ಅನ್ನೋ ಕನಸಲ್ಲಿ ಇದ್ದರು. ಇದು ಫುಲ್ ಟೋಟಲಿ ಕ್ಯಾನ್ಸಲ್ ಆಗಿರ್ತಕ್ಕಂಥದ್ದು. ಏನಾದರೂ ಹೋರಾಟ ಮಾಡಿದ್ರೆ ಆದರೂ ಆಗುತ್ತೋ ಗೊತ್ತಿಲ್ಲ, ಆದರೆ ಇವಾಗ ಮಾತ್ರ ಕ್ಯಾನ್ಸಲ್ ಆಗಿರೋದು ಪಕ್ಕ, ಓಕೆನಾ. ಮುಂದೆ ಅಪ್ಡೇಟ್ ಆಗ್ಬೋದು, ಏನು ಮೇಡಮ್ ನೀವು ಹಿಂಗೆ ಹೇಳಿದ್ರಿ ಅಂತ ಇರಬಾರ್ದು, ಓಕೆನಾ. ಸೊ ಇದು PSTR ಕತೆ. ಇನ್ನು GPT ಕತೆ ಏನು, 15,000 ಪೋಸ್ಟ್ನ ಆರ್ಥಿಕ ಇಲಾಖೆಯಿಂದ ಈ ಹಿಂದೆ ಒಂದು 2-3 ಡೇಸ್ ಹಿಂದೆಯೇ ಇಲಾಖೆಯಿಂದ ಏನು ಮಾಡಿದ್ದಾರೆ, ಪರ್ಮಿಷನ್ನ ತೊಗೊಂಡಿದ್ದಾರೆ GPT ಹುದ್ದೆಗೆ. ಸೊ ಈ 15,000ದಲ್ಲಿ HSTR ಮತ್ತು GPSTR ಎರಡೂ ಇರುತ್ತೆ. ಆದರೆ ಜಾಸ್ತಿ ಪ್ರಿಪ್ರೇಷನ್ ಕೊಡ್ತಾ ಇರೋದು ಅವರು HSTRಗೆ. ಯಾಕಂದರೆ ಏನು, ಈ KPSC ಶಾಲೆಗಳಿದೆ. ಸೊ KPSC ಶಾಲೆಗಳಿಗೆ ಹೆಚ್ಚಿನ ಪ್ರಿಫರೆನ್ಸ್ನ ಕೊಡ್ತಾ ಇದ್ದಾರೆ. ಹಾಗಾಗಿ HSTR ಪೋಸ್ಟ್ ಜಾಸ್ತಿ ಇದೆ. ಮತ್ತು ಈ ಸದ್ಯಕ್ಕೆ ಗೌರ್ಮೆಂಟ್ ಟೇಬಲ್ ಮೇಲೆ ಇರ್ತಕ್ಕಂತಹ ಫೈಲು ನೋಟಿಫಿಕೇಷನ್ ಯಾವುದು ಅಂದರೆ ಅದು HSTR ಆಗಿರುತ್ತೆ ಫ್ರೆಂಡ್ಸ್. ಇನ್ನು GPT ಬಗ್ಗೆ ಏನಾದರೂ ಅಪ್ಡೇಟ್ಸ್ ಇದ್ದರೆ ಹೇಳ್ತೀನಿ. ಇಲ್ಲಿವರೆಗೂ GPT ಕರಿತೀನಿ ಅಂತಿದ್ದಾರೆ, ಬಟ್ ಎಷ್ಟು ಹುದ್ದೆಗಳಿದೆ, ಕಲ್ಯಾಣ ಕರ್ನಾಟಕಕ್ಕೆ ಎಷ್ಟಿದೆ, ನಾನ್ ಕಲ್ಯಾಣ ಕರ್ನಾಟಕಕ್ಕೆ ಎಷ್ಟಿದೆ ಅನ್ನೋದು ಇನ್ನೂ ಕ್ಲಿಯರ್ ಆಗಿಲ್ಲ. ಬಟ್ HSTR ಅದು ಕೂಡ ಅಷ್ಟೇ ಓವರಲ್ ಆಗಿ ಹೇಳಿರೋದು. HSTR ಸುಮಾರು 6,000ಕ್ಕಿಂತ ಹೆಚ್ಚು ಪೋಸ್ಟ್ಗಳಿದೆ ಅಂತ ಕೇಳಿದ್ದೀವಿ. ಅದನ್ನು ಕಲ್ಯಾಣ ಕರ್ನಾಟಕಕ್ಕೆ ಎಷ್ಟು, ಇನ್ನು ನಾನ್ ಕಲ್ಯಾಣ ಕರ್ನಾಟಕ ಎಷ್ಟು ಅಂತ ಇಲ್ಲಿವರೆಗೂ ಗೊತ್ತಾಗಿಲ್ಲ. ಬಟ್ HSTR ನೋಟಿಫಿಕೇಷನ್ ಆದಷ್ಟು ಬೇಗ ರೆಡಿಯಾಗಿದೆ ನೋಟಿಫಿಕೇಷನ್ ಆಗಲಿಕ್ಕೆ, ಸರಿನಾ. ಇದೊಂದು ಮಾಹಿತಿ.
ಇನ್ನು ನಾನು ಅದೇ ರೀತಿ ಜಿ ಪಿ ಟಿ ಬಗ್ಗೆನೂ ಹೇಳಿದೆ. ಏನಂತಂದರೆ ಜಿ ಪಿ ಟಿ ಕೂಡ ವೆರಿ ಇಂಪಾರ್ಟೆಂಟು, ಕ್ವಾಲಿಫೈ ಆಗೇ ಆಗುತ್ತೆ, ಕಾಲ್ ಆಗುತ್ತೆ, 100% ಕಾಲ್ ಆಗುತ್ತೆ. ಪೋಸ್ಟ್ ಎಷ್ಟಿದೆ ಅಂತ ಗೊತ್ತಿಲ್ಲ, ಇನ್ನು PSTR ಅಂತೂ ಹೋಗಿದೆ. ಇನ್ನು ಫ್ರೆಂಡ್ಸ್, ಯಾರೆಲ್ಲ TET ಪಾಸ್ ಆಗಿಲ್ವೋ ನಿಮ್ಗೊಂದು ಗೋಲ್ಡನ್ ಚಾನ್ಸ್ ಇದೆ ಇಲ್ಲಿ ನೋಡಿ. ಯಾರೆಲ್ಲ TET ಪಾಸ್ ಆಗಿಲ್ವೋ ನಿಮಗೆ ಗೋಲ್ಡನ್ ಚಾನ್ಸು. ಅದೇನೆಂದರೆ ಅದು HSTR ಫ್ರೆಂಡ್ಸ್. HSTR ಈ HSTRಗೆ ಇಲ್ಲಿವರೆಗೂ ಇರ್ತಕ್ಕಂಥ CNR ರೂಲ್ ಪ್ರಕಾರ, ಇನ್ನು ಮುಂದೆ ಬಿಟ್ಟರೆ ನಾನು ಹೇಳಲ್ಲ, ಇಲ್ಲಿವರೆಗೂ ಸ್ಟಿಲ್ ಇವತ್ತಿನ ತನಕನೂ HSTRಗೆ ಯಾವುದೇ TET ಆಗಲಿ ಯಾವುದೇ PG ಆಗಲಿ ಇಲ್ಲ. ಇದನ್ನು ಮೈಂಡಲ್ಲಿ ಕ್ಲಿಯರ್ ಮಾಡ್ಕೊಳ್ಳಿ. ಏನಾದರೂ ಅವರು ಹೊಸ CNR ರೂಲ್ನ ತೊಗೊಂಡು ಬಂದರೆ ಮಾಡ್ಬೋದೇನೋ, ಬಟ್ ಇದೊಂದು ಗೋಲ್ಡನ್ ಚಾನ್ಸ್. ಈ ವರ್ಷ ಮಾಡಲ್ಲ ಅನ್ಕೋತೀನಿ ನಾನು. 70% ಅಷ್ಟು ಹೇಳ್ತೀನಿ, ಮಾಡೋದಿಲ್ಲ. ಇದೊಂದು ಸಲ ನಿಮಗೆ ವಿತೌಟ್ TET ಆ್ಯಂಡ್ ವಿತೌಟ್ PG ಆಗುವಂತಹ ಎಲ್ಲ ಚಾನ್ಸಸ್ ಇದೆ. ಸೊ ಇದೊಂದು ಗೋಲ್ಡನ್ ಚಾನ್ಸ್, ಗೋಲ್ಡನ್ ಅಲ್ಲ ಡೈಮಂಡ್ ಚಾನ್ಸ್ ಅಂತ ಹೇಳ್ತೀನಿ ನಾನು. ಯಾರೆಲ್ಲ BEd ಮಾಡಿದ್ದೀರಾ ನಿಮಗೆಲ್ಲರಿಗೂ ಕೂಡ ಇದೊಂದು ಗೋಲ್ಡನ್ ಚಾನ್ಸ್ ಅಂತ ಹೇಳ್ಬೋದು ಸ್ನೇಹಿತರೆ. ಹಾಗಾಗಿ ಇದನ್ನು ಮಿಸ್ ಮಾಡ್ಕೋಬೇಡಿ. TETನೂ ಇಲ್ಲ, PGನೂ ಇಲ್ಲ ಸದ್ಯಕ್ಕೆ. ನೋಟಿಫಿಕೇಷನ್ ಆದಮೇಲೆ ಏನಾದರೂ ಬದಲಾವಣೆಗಳಾದರೆ ಆ ಅಪ್ಡೇಟ್ಸ್ನೂ ಕೂಡ ನಿಮ್ಮ ಎದುರುಗಡೆ ನಾನು ತೊಗೊಂಡು ಬರ್ತೀನಿ. ಓಕೆನಾ, ಇದು ಕ್ಲಿಯರ್ ಆಯಿತಾ? ಅದಾದಮೇಲೆ ಯಾರೆಲ್ಲ PSTRಗೆ ರೆಡಿ ಆಗ್ತಿದ್ದೀರಾ ನೋಡಿ, ಸಾರಿ GPSTRಗೆ ರೆಡಿ ಆಗ್ತಿದ್ದೀರಾ, GPSTRಗೆ ರೆಡಿ ಆಗ್ತಿದ್ದೀರಾ, ಯಾರ ಹತ್ರ ನಿಮ್ಮ ಹತ್ರ ಏನಂತಂದರೆ TET ಇಲ್ಲ, ನಿಮ್ಗೆ ಇನ್ನೂ ಒಂದು ಗೋಲ್ಡನ್ ಚಾನ್ಸ್ ಇದೆ. ಅದೇ ಏನು ಅಂತಂದರೆ ಫ್ರೆಂಡ್ಸ್, CTET ಕಾಲ್ ಮಾಡಿದ್ದಾರೆ, ನೋಟಿಫಿಕೇಷನ್ ಔಟ್ ಆಗಿದೆ. CTET ನೋಟಿಫಿಕೇಷನ್ ಆಗಿದೆ. ನಿಮಗೆ ತಲೆಯಲ್ಲಿರಲಿ, ತುಂಬ ಜನಕ್ಕೆ ಏನು ಕನ್ಫ್ಯೂಷನ್ ಅಂತಂದರೆ CTET ಅಂದರೆ ತುಂಬ ಹಾರ್ಡ್ ಸಿಲೆಬಸ್ ಇರುತ್ತೇನೋ, ಫುಲ್ ಇಂಗ್ಲೀಷ್ ಟು ಇಂಗ್ಲೀಷ್ ಇರುತ್ತೇನೋ. ಹೌದು, ಇಂಗ್ಲೀಷ್ ಟು ಇಂಗ್ಲೀಷೇ ಇರುತ್ತೆ, ಆದರೆ ಟಾಪಿಕ್ ಸೇಮ್ ಇರುತ್ತೆ. ನಿಮ್ಮ ಕ್ವಶನ್ ಓದಿ ನೀವು ಅದನ್ನು ಅರ್ಥ ಮಾಡಿಕೊಂಡು ಟಿಕ್ ಮಾಡಿದ್ರೆ ಸಾಕಲ್ವಾ. ಅದು ಕನ್ನಡದಲ್ಲಾದರೂ ಇರಲಿ, ಅದು ಇಂಗ್ಲೀಷಲ್ಲಾದರೂ ಇರಲಿ, ಅದು ಹಿಂದಿಯಲ್ಲಾದರೂ ಇರಲಿ, ನಿಮಗೆ ಆ ಕ್ವಶನ್ ಅಂಡರ್ಸ್ಟ್ಯಾಂಡ್ ಆಗಿದೆಯಾ ಅಷ್ಟೇ ಸಾಕಲ್ವಾ. ಸೊ ಹಂಗಾಗಿ CTET ಒಂದು ಗೋಲ್ಡನ್ ಚಾನ್ಸ್. ಯಾರೆಲ್ಲ TET ಪಾಸ್ ಆಗಿಲ್ವೋ ಪೇಪರ್ 1ಗೆ ಎಲಿಜಿಬಲ್ ಇದ್ದವರು ಪೇಪರ್ 1ನ ಎಲಿಜಿಬಲ್ ಮಾಡ್ಕೊಳ್ಳಿ, ಪೇಪರ್ 2ಗೆ ಎಲಿಜಿಬಲ್ ಇದ್ದವರು ಪೇಪರ್ 2ನ ಎಲಿಜಿಬಲ್ ಮಾಡ್ಕೊಳ್ಳಿ. ಇದೊಂದು ಗೋಲ್ಡನ್ ಚಾನ್ಸ್. CTET ಒಂದು ಬೆಸ್ಟ್ ಒಂದು ಮೂಮೆಂಟ್ ಈ ಒಂದು ಸಮಯದಲ್ಲಿ ಬಿಟ್ಟಿರೋದು. ನಿಮ್ಗೆ ಇದು ಹೆಲ್ಪ್ ಆಗುತ್ತೆ. ಸೆಪ್ಟೆಂಬರ್ ಮೇ ಬಿ 6ನೇ ತಾರೀಕೇನೋ ಆ ಪರೀಕ್ಷೆ ಇರ್ತಕ್ಕಂಥದ್ದು. ನಿಮಗೆ ಸುಮಾರು ಇಲ್ಲಿಂದ ನೋಡಿ, ಮೇ ಲಾಸ್ಟ್ ವೀಕಲ್ಲಿ ನಾವು ಇದ್ದೀವಿ, ಜೂನ್ ಜುಲೈ ಆಗಸ್ಟ್ 3 ತಿಂಗಳು ಕಂಪ್ಲೀಟ್ ಆದಂತಹ 90 ಡೇಸ್ ಫ್ರೆಂಡ್ಸ್. ನಿಮಗೆ 90 ಡೇಸ್ ಸೂಪರ್ ಹಿಟ್ ಆದಂತಹ ಡೇಸ್ ಇದೆ. ಈ 90 ಡೇಸಲ್ಲಿ ನೀವು ಆರಾಮಾಗಿ ಒಂದು ಗೌರ್ಮೆಂಟ್ ಜಾಬ್ಗೆ ಪ್ರಿಪ್ರೇಷನ್ನ ಮಾಡಬಹುದು. ಓಕೆನಾ, ಇದು ನಿಮಗೆ CTET ವೆರಿ ಇಂಪಾರ್ಟೆಂಟ್. ಓಕೆನಾ, ಇನ್ನು ನಿಮಗೆ HSTR ಬಗ್ಗೆ ಆವಾಗಲೇ ಹೇಳಿದೆ ಏನು ಅಂತಂದರೆ ನಿಮಗೆ TETನೂ ಇಲ್ಲ, PGನೂ ಇಲ್ಲ ಅಂತ. ಹಾಗಾದರೆ ಮೇಡಮ್ ಯಾವ ಪುಸ್ತಕಗಳನ್ನು HSTRಗೆ ಓದಬೇಕು ಅನ್ನೋದೇ ಆದರೆ ಸ್ನೇಹಿತರೆ, 6ರಿಂದ ಓಕೆನಾ 12ನೇ ತರಗತಿವರೆಗೂ ಎಲ್ಲ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ಗಳನ್ನ ಓದ್ಕೊಳ್ಳಿ. ಯಾವ ಥರ ಓದಬೇಕು ಅಂತಂದರೆ, ಯಾವ ಪೇಜಲ್ಲಿ ಒಂದು ಪೇಜ್ನ ತೆಗೆದು ಯಾವ ಕ್ವಶನ್ ಮಾಡಿದ್ರೂ ಕೂಡ ಆನ್ಸರ್ ಮಾಡೋ ರೀತಿ ನೀವು ರೆಡಿ ಆದರೆ ಆ ಜಾಬ್ ನಿಮ್ಮದೇ ಫ್ರೆಂಡ್ಸ್. ಓಕೆನಾ, ನೋಡಿ ಆಲ್ ಓವರ್ ಕರ್ನಾಟಕವನ್ನು ನಾವು ಕಂಪೇರ್ ಮಾಡೋದೇ ಆದರೆ ಫ್ರೆಂಡ್ಸ್, ನೋಡಿ ಒಂದು ನಿಮಿಷ, ಆಲ್ ಓವರ್ ಕರ್ನಾಟಕವನ್ನು ನೀವು ಕಂಪೇರ್ ಮಾಡೋದೇ ಆದರೆ, ಬೇಡಪ್ಪ ಸುಮ್ಮನೆ ಮರ್ಯಾದೆ ಕಳೀತೀನಿ ನಾನು ಕರ್ನಾಟಕ ಮ್ಯಾಪ್ದು. ಓಕೆನಾ, ಸರಿನಾ. ನೋಡಿ, ಉತ್ತರ ಕರ್ನಾಟಕ ನಾವು ಮಾತ್ರ ತುಂಬ ಸೀರಿಯಸ್ ಆಗಿದ್ದೀವಿ. ನಮ್ಮ ಒಂದು ದಕ್ಷಿಣ ಕರ್ನಾಟಕದಲ್ಲಿ ಅಷ್ಟು ಇದಕ್ಕೆ ಡಿಮ್ಯಾಂಡ್ ಇಲ್ಲ ಗೌರ್ಮೆಂಟ್ ಜಾಬ್ಗೆ. ಫಾರ್ ಎಕ್ಸಾಂಪಲ್ ಬೆಂಗಳೂರು ಆಗಿರ್ಬೋದು, ಮೈಸೂರು ಆಗಿರ್ಬೋದು, ಇವೆಲ್ಲ ಅವ್ರ ಕಡೆ ಹೆಂಗೆ ಅಂದರೆ ಸಾಫ್ಟ್ವೇರ್ ಕಂಪ್ನಿಗಳಲ್ಲಿ ವರ್ಕ್ ಮಾಡಬೇಕು, CA ಮಾಡಬೇಕು, ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಅನ್ನೋದ್ರ ಹಿಂದೆನೇ ಹೋಗ್ತಾ ಇದ್ದಾರೆ. ನಾವು ಲಕ್ಕಿಯೆಸ್ಟ್ ಅಂದರೆ ನಮ್ಮ ಉತ್ತರ ಕರ್ನಾಟಕ, ನಮ್ಮ ಧಾರವಾಡ ಆಗಿರ್ಬೋದು, ಮತ್ತು ನೀವು ಉತ್ತರ ಕರ್ನಾಟಕದ ಬಗ್ಗೆ ಮಾತಾಡ್ತಿದ್ದೀನಿ ನಾನು. ಓಕೆನಾ, ಮತ್ತು ನಿಮ್ಗೆ ಕನ್ಫ್ಯೂಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಸ್ಪೆಷಲಿ ಕಲ್ಯಾಣ ಕರ್ನಾಟಕದಲ್ಲಂತೂ ಜಾಸ್ತಿ ಸೀರಿಯಸ್ ಅನಿಸಿದೆ. ಜಾಸ್ತಿ ಧಾರವಾಡ ಆಗಿರ್ಬೋದು, ವಿಜಯಪುರ ಆಗಿರ್ಬೋದು, ಕಲಬುರ್ಗಿ, ಬೀದರ್, ರಾಯಚೂರು, ಕೊಪ್ಪಳ ಈ ಕಡೆ ಜನ ಸ್ವಲ್ಪ ಜಾಸ್ತಿ ಗೌರ್ಮೆಂಟ್ ಎಕ್ಸಾಮ್ನ ತೊಗೋಬೇಕನ್ನೋ ಹಠ ಜಾಸ್ತಿ ಜನಕ್ಕೆ. ಬಟ್ ಮೈಸೂರು, ಬೆಂಗಳೂರು ಕಡೆ ಹೋದರೆ ಇಷ್ಟೊಂದು ಡಿಮ್ಯಾಂಡ್ ಇಲ್ಲ. ಹಾಗಾಗಿ ಈಗ ಬರ್ತಕ್ಕಂಥ ಸ್ಪೆಷಲಿ ನಮ್ಮ ಒಂದು ಶಿಕ್ಷಣ ಇಲಾಖೆಯಲ್ಲಿ ಬರ್ತಕ್ಕಂಥ ಪೋಸ್ಟ್ಗಳು ತುಂಬಾ ಒಂದು ಹ್ಯೂಜ್ ಆಫ್ ಅಮೌಂಟಲ್ಲಿರುತ್ತೆ. ಎಲ್ಲೋ ಒಂದು 200 ಪೋಸ್ಟು, 100 ಪೋಸ್ಟು, ಅಥವಾ 69 ಪೋಸ್ಟು, ಅಥವಾ ನಿಮಗೆ ಒಂದು 800 ಪೋಸ್ಟು ಬಿಡೋದಿಲ್ಲ. ಯಾವಾಗ ಬಿಟ್ಟಾಗಲೂ ಕೂಡ ನಿಮಗೆ ಹ್ಯೂಜ್ ಆಫ್ ಅಮೌಂಟಲ್ಲೇ ಪೋಸ್ಟ್ಸ್ ಇರುತ್ತೆ. ಹಾಗಾಗಿ ಫ್ರೆಂಡ್ಸ್, ಯಾರೆಲ್ಲ BEd ಮಾಡ್ಕೊಂಡಿದ್ದೀರಾ, ನೀವು BEd ಮಾಡ್ಕೊಂಡವ್ರಿಗೆ ಇದೊಂದು ಡೈಮಂಡ್ ಚಾನ್ಸ್ ಅಂತಲೇ ನಾನು ಹೇಳ್ತೀನಿ. HSTRನ್ನು ಮಾತ್ರ ಮಿಸ್ ಮಾಡ್ಕೋಬೇಡಿ ದಯವಿಟ್ಟು. ನೀವು PSTR ಸೆಲೆಕ್ಟ್ ಆದರೂ ಕೂಡ GPTಗೆ ಪ್ರಮೋಷನ್ ಆಗಿ ಹೋಗಬೇಕು, GPT ಪ್ರಮೋಷನ್ ಆದರೆ HSTR ಪ್ರಮೋಷನ್ ಆಗೋಗಬೇಕು. ಇಲ್ಲಿಂದ ನೀವು ಇಲ್ಲಿವರೆಗೂ ಬರೋಕ್ಕೆ ನಿಮ್ಗೆ 20 ಇಯರ್ಸ್ ಬೇಕಾಗುತ್ತೆ. ನೀವು ಲಕ್ಕಿಲಿ ಡೈರೆಕ್ಟ್ HSTR ಪೋಸ್ಟ್ ಬಿಟ್ಟಿರೋದು ಒಂದು ಕಡೆ ಒಳ್ಳೇದೇ ಅನ್ಕೋತೀನಿ ನಾನು.
ಓಕೆನಾ. ಡೈರೆಕ್ಟಾಗಿ ನಮ್ಮ HSTR ಬಿಟ್ಟಿರೋದು. ಇದು ಕೂಡ ಒಂದು ಒಳ್ಳೆಯ ಚಾನ್ಸ್ ಅಂತಲೇ ಹೇಳ್ಬೋದು. ಒಂದು ಹೈ ಪೋಸ್ಟ್ ಅಲ್ವಾ, ನಾವು PSTR ಕಂಪೇರ್ ಮಾಡಿದ್ರೆ GPTಗೆ ಕಂಪೇರ್ ಮಾಡಿದ್ರೆ ಹೈ ಪೋಸ್ಟ್ ಅಂತಲೇ ಹೇಳ್ಬೋದು. ಈ ಹುದ್ದೆಯನ್ನು ನೀವು ಹೆಂಗೆ ಪಡ್ಕೋಬೇಕು ಅಂತಂದರೆ ಇನ್ನೊಂದು ಚಾನ್ಸ್ ನಿಮಗೆ ಸಿಗಲ್ಲ. ಯಾವಾಗ ಕರೀತಾರೋ ಗೊತ್ತಿಲ್ಲ. ಇದನ್ನೇ 2015 ಬಿಟ್ಟಿರೋದು. 2026 ಬಿಡೋಕ್ಕೆ ರೆಡಿ ಆಗಿದ್ದಾರೆ ಅಂತಂದರೆ 10 ಇಯರ್ಸ್ ಆಯಿತು. ಇನ್ನೂ ನೀವು 10 ಇಯರ್ಸ್ ಕಾಯೋಕ್ಕಾಗಲ್ಲ. ಅಷ್ಟೊಂದು ಪೇಷನ್ಸ್ ಯಾರಿಗೂ ಕೂಡ ಇಲ್ಲ. ಹಾಗಾಗಿ ಈ ಗೋಲ್ಡನ್ ಚಾನ್ಸ್ನ ಮಿಸ್ ಮಾಡ್ಕೋಬೇಡಿ ಫ್ರೆಂಡ್ಸ್, ಆಯಿತಾ. ನಾನು ಏನು ಹೇಳಕ್ಕೆ ಬಂದೆ, 6ರಿಂದ 12ನೇ ತರಗತಿಯ ಎಲ್ಲ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ಸ್ನ ಓದ್ಕೊಳ್ಳಿ. ಅದ್ರ ಜೊತೆಗೆ ಒಂದು ಬೆಸ್ಟ್ ಸೈಕಾಲಜಿ ಬುಕ್, ಅದು KM ಸುರೇಶ್ ಸರ್ ಅವ್ರದ್ದು ಆಗಿರ್ಬೋದು, ಅಥವಾ ನಮ್ಮ ಒಂದು ವಾಮದೇವಪ್ಪ ಸರ್ ಅವ್ರ ಬುಕ್ ಆಗಿರ್ಬೋದು. ಅದ್ರ ಜೊತೆಗೆ ಏನು ಈ PUCಯಲ್ಲಿ ಬರ್ತಕ್ಕಂತಹ PUC ಪ್ರಥಮ ಮತ್ತು PUC ದ್ವಿತೀಯ ಸೈಕಾಲಜಿ ಬುಕ್ಸ್ ಇದೆ ಫ್ರೆಂಡ್ಸ್. ನಿಮ್ಗೆ ಬೇಕಿದ್ದರೆ ನನ್ನ ಟೆಲಿಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ ಚಾನಲ್ದು. ಆ ಒಂದು ಚಾನಲ್ಗೆ ನೀವು ಜಾಯ್ನ್ ಆದರೆ ಅಲ್ಲಿ PDF ಸಿಗುತ್ತೆ ನಿಮಗೆ. ಯಾವುದು? ಸೈಕಾಲಜಿ. ಓಕೆನಾ. ಸೈಕಾಲಜಿ PUC ಫಸ್ಟ್ ಇಯರ್ ಆ್ಯಂಡ್ PUC ಸೆಕೆಂಡ್ ಇಯರ್, ಈ ಎರಡು ಒಂದು ಏನು ತರಗತಿಗಳಿಗೆ ಸಂಬಂಧಪಟ್ಟಂತೆ ಸೈಕಾಲಜಿ ಬುಕ್ಸು ಗೌರ್ಮೆಂಟ್ ಇರ್ತಕ್ಕಂಥದ್ದು, ಅದನ್ನು ನೋಡ್ಕೊಳ್ಳಿ. ಓಕೆನಾ. ದಿ ಬೆಸ್ಟ್ ಕ್ಲಾಸ್ ಆಗಿರುತ್ತೆ. ಸೊ ಹಾಗಾಗಿ ನೋಡಿ, ನಾನು ಕೂಡ ಅದೇ ರೆಫರನ್ನು ಮಾಡಿ ಕ್ಲಾಸಸ್ ಮಾಡ್ತಿರ್ತೀನಿ. ಸೊ ನಿಮಗೆ ಓದ್ಕೊಳ್ಳಿಕ್ಕಾಗಿಲ್ಲ ಅಂದರೆ ನನ್ನ ವೀಡಿಯೋಸ್ಗಳು ನೋಡಿದ್ರೂ ಕೂಡ ನೀವು ಸಂಪೂರ್ಣವಾಗಿ ರೆಡಿ ಆಗ್ತೀರಾ ಎಕ್ಸಾಮ್ಗೆ. ಇವಾಗ ನೀವು ಯಾವ ಸಬ್ಜೆಕ್ಟ್ ಟೀಚರ್ ಇದ್ದೀರಲ್ವ, ಫಾರ್ ಎಕ್ಸಾಂಪಲ್ ಇಂಗ್ಲೀಷ್ ಟೀಚರ್ ಸಪ್ರೇಟ್ ಇರ್ಬೋದು, ಹಿಸ್ಟ್ರಿ, ಅವರಿಗೆ ಸಪ್ರೇಟಾಗಿ ಪೇಪರ್ ಇರುತ್ತೆ. ನೀವು ನಿಮ್ಮ ಒಂದು ವಿಷಯದಲ್ಲಿ ಆಳವಾದಂತಹ ಜ್ಞಾನವನ್ನು ಪಡ್ಕೊಳ್ಳಿ. ಇಷ್ಟು ಮಾಡಿದ್ರೆ ಸಾಕು. ಇನ್ನು ಕಂಪ್ಯೂಟರ್ ಇರುತ್ತೆ, ಕಂಪ್ಯೂಟರ್ಗೆ ಬಿಟ್ಟರೆ ಮೆಂಟಲ್ ಎಬಿಲಿಟಿ ಇದೆ, ಮೆಂಟಲ್ ಎಬಿಲಿಟಿಗೆ ಬಿಟ್ಟರೆ ಮತ್ತೆ ಸಬ್ಜೆಕ್ಟ್ ಇರುತ್ತೆ ಫ್ರೆಂಡ್ಸ್, ಆಯ್ತಲ್ವಾ. ಮನೋಸಾಮರ್ಥ್ಯ ಇದೆ, ಕಂಪ್ಯೂಟರ್ ಇದೆ, GK ಇರುತ್ತೆ. GK ಅಂದರೆ ಅಗೇನ್ ಸೋಷಿಯಲ್ ಸೈನ್ಸ್ ಬುಕ್ಸ್ನ ಓದ್ಕೊಳ್ಳಿ, ಸೈನ್ಸ್ ಬುಕ್ಸ್ನ ಓದ್ಕೊಳ್ಳಿ, ಇನಫ್ ಆಗುತ್ತೆ. ಹೆಚ್ಚಾದರೆ EVS ಬುಕ್ಗಳನ್ನು ಕೂಡ ನೋಡ್ಕೊಳ್ಳಿ. ಇಷ್ಟು ಮಾಡಿಕೊಂಡ್ರೆ ಸಾಕು. 100% ನಿಮ್ಮನ್ನು ಜಾಬ್ನಿಂದ ತಡೆದೆ ಅಂತಕ್ಕಂಥವ್ರು ಯಾರೂ ಇಲ್ಲ. ಅದಾದಮೇಲೆ ಇನ್ನೊಂದು ಏನು ಹೇಳ್ತೀನಿ ನಾನು, ಕರೆಂಟ್ ಅಫೇರ್ಸ್ಗೆ ಒಂದು ದಿ ಬೆಸ್ಟ್ ಯೂಟ್ಯೂಬ್ ಚಾನಲ್ನ ಚೂಸ್ ಮಾಡ್ಕೊಳ್ಳಿ. ಅಥವಾ ಒಂದು ಪ್ಲ್ಯಾಟ್ಫಾರ್ಮ್ ಯೂಟ್ಯೂಬ್ ಚಾನಲ್ ಆಗಿರ್ಬೋದು, ಅಥವಾ ನೀವು ಒಂದು ಈ ಗೂಗಲಲ್ಲಿ ಸರ್ಚ್ ಮಾಡಿ ಟುಡೇ GK ಆಗಿರ್ಬೋದು, ಈ ರೀತಿ ಒಂದು ಪ್ರತಿದಿನ ಯಾವ ರೀತಿ ನ್ಯೂಸ್ನ ನಾವು ನೋಡ್ತೀವಲ್ವ, ಅದೇ ರೀತಿ ಪ್ರಚಲಿತ ಘಟನೆಗಳನ್ನು ಡಿಸ್ಕಸ್ ಮಾಡ್ತಾ ಹೋಗ್ತಿರ್ತಾರೆ. ಆ ಚಾನಲ್ನ ನೋಡಿಕೊಂಡ್ರೆ ಸಾಕು, ಇನಫ್ ಆಗುತ್ತೆ ನಿಮ್ಮ ಒಂದು HSTR ಎಕ್ಸಾಮ್ಗೆ. ಇನ್ನೊಂದು ಸಲ ಹೇಳ್ತಿದ್ದೀನಿ, 6ರಿಂದ 12ನೇ ತರಗತಿಯ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ಸ್ ತೊಗೊಳ್ಳಿ. ಸೈಕಾಲಜಿಗೆ ವಾಮದೇವಪ್ಪ, KM ಸುರೇಶ್ ಅಥವಾ ಗೌರ್ಮೆಂಟ್ PU ಫಸ್ಟ್ ಇಯರ್ ಆ್ಯಂಡ್ ಸೆಕೆಂಡ್ ಇಯರ್ ಟೆಕ್ಸ್ಟ್ ಬುಕ್ಸ್ನ ತೊಗೊಳ್ಳಿ. ಅದಾದಮೇಲೆ ಕಂಪ್ಯೂಟರ್ಗೆ ಬುಲ್ಬುಲೆ ಅವ್ರ ಸರ್ ಬುಕ್ಕನ್ನ ತೊಗೊಳ್ಳಿ. ಅದಾದಮೇಲೆ ಬರ್ತಕ್ಕಂಥದ್ದು ಯಾವುದು, ಮೆಂಟಲ್ ಎಬಿಲಿಟಿಗೆ ಅಗೇನ್ ಬುಲ್ಬುಲೆ ಸರ್ ಅವ್ರದ್ದು ಚೆನ್ನಾಗಿದೆ, ಮೆಂಟಲ್ ಎಬಿಲಿಟಿ ಕೂಡ. ಅದಾದಮೇಲೆ ನಾನು ಎಲ್ಲಿಗೆ ಬಂದೆ ಅಂತಂದರೆ GKಗೆ ನೀವು ಸೋಷಿಯಲ್ ಸೈನ್ಸ್ ಟೆಕ್ಸ್ಟ್ ಬುಕ್ಸ್ನ ಮುಗಿಸ್ಕೊಳ್ಳಿ, ಇಂಗ್ಲೀಷ್ ಗ್ರಾಮರ್ನ ಮುಗಿಸ್ಕೊಳ್ಳಿ, ಕನ್ನಡ ಗ್ರಾಮರ್ನ ಮುಗಿಸ್ಕೊಳ್ಳಿ. ಅದಾದಮೇಲೆ ಸೈನ್ಸ್. ಇಷ್ಟು ಮುಗಿಸ್ಕೊಂಡ್ರೆ ಇನ್ನು ಡೈಲಿ ಅಪ್ಡೇಟ್ಸ್ಗೆ, ಕರೆಂಟ್ ಅಫೇರ್ಸ್ಗೆ, ಪ್ರಚಲಿತ ಘಟನೆಗಳಿಗೆ ಒಂದು ದಿ ಬೆಸ್ಟ್ ಒಂದು ಯೂಟ್ಯೂಬ್ ಚಾನಲ್ನ ಭರತ್ ಸರ್ ಅವ್ರು ತೊಗೋತಾರೆ, ತುಂಬ ಚೆನ್ನಾಗಿ ತೊಗೋತಾರೆ. ಅದಾದಮೇಲೆ ಇತ್ತೀಚೆಗೆ ಒಬ್ಬರು ಸರ್ ತೊಗೋತಿದ್ದಾರೆ, ಅವ್ರ ಹೆಸರು ನಂಗೆ ನೆನಪು ಬರ್ತಾ ಇಲ್ಲ. ಆ ಸರ್ ತುಂಬ ಚೆನ್ನಾಗಿ ಡಿಸ್ಕಸ್ ಮಾಡ್ತಿದ್ದಾರೆ. ನೋಬೆಲ್ ಪ್ರಶಸ್ತಿಗಳಾಗಿರ್ಬೋದು, ಇತ್ತೀಚೆಗೆ ನಡೆದಂಥ ಪದ್ಮಶ್ರೀ, ಪದ್ಮವಿಭೂಷಣ ಆಗಿರ್ಬೋದು, ಮತ್ತು ಇತ್ತೀಚೆಗೆ ಏನು ಮರಣ ಹೊಂದಿರ್ತಾರೆ ಅವರಾಗಿರ್ಬೋದು, ಇತ್ತೀಚೆಗೆ ಯುದ್ಧ ಆಯಿತು ಆ ಯುದ್ಧದ ಬಗ್ಗೆ ಆಗಿರ್ಬೋದು, ಅಪ್ಡೇಟ್ಸ್ನ ತೊಗೊಳ್ಳಿ. ಪ್ರತಿದಿನ ನ್ಯೂಸ್ ಥರ ಪ್ರತಿದಿನ 1 ಅವರ್ನು ಕರೆಂಟ್ ಅಫೇರ್ಸ್ಗೆ ಸ್ಪೆಂಡ್ ಮಾಡಿದ್ರೆ ಸಾಕು. ಅಥವಾ ನೀವು ಮ್ಯಾಗ್ಝಿನ್ ತೊಗೊಳ್ಳಿ. ಓಕೆನಾ. ಮ್ಯಾಗ್ಝಿನ್ ಕೂಡ ತುಂಬ ಸ್ಪರ್ಧಾ ವಿಜೇತ ಆಗಿರ್ಬೋದು, ಸ್ಪರ್ಧಾ ಸ್ಫೂರ್ತಿ ಆಗಿರ್ಬೋದು ಅಲ್ವಾ, ಈ ಮ್ಯಾಗ್ಝಿನ್ಸ್ಗಳು ಕೂಡ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಇಷ್ಟು ಮಾಡಿಕೊಂಡ್ರೆ ಸಾಕು ಫ್ರೆಂಡ್ಸ್, ನೀವು ಇನ್ನಫ್ ನೀವು ಜಾಬ್ ತೊಗೊಳ್ಳೋದು 100% ಗ್ಯಾರಂಟಿ. ಮತ್ತು ಇನ್ನೂ ಸ್ಮಾರ್ಟಾಗಿ ಸ್ಟಡಿ ಮಾಡಬೇಕು. ಸೋಷಿಯಲ್ ಸೈನ್ಸ್ ಆಗಲಿ ಎಲ್ಲರೂ ಇದರಲ್ಲಿ ಮಾಸ್ಟರ್ ಇರ್ತಾರೆ. ನೀವು ಮೇನ್ಲಿ ಮೆಂಟಲ್ ಎಬಿಲಿಟಿಯಲ್ಲಿ ಮಾಸ್ಟರ್ ಆದರೆ, ನೀವು ಮೇನ್ಲಿ ಕರೆಂಟ್ ಅಫೇರ್ಸಲ್ಲಿ ಮಾಸ್ಟರ್ ಆದರೆ, ಅಲ್ಲಿ ನಿಮಗೆ ಒಂದು 3ರಿಂದ 4 ಅಂಕಗಳು ಜಾಸ್ತಿ ಬರೋದ್ರ ಮೂಲಕ ಕಾಂಪಿಟೇಷನಲ್ಲಿ ಇರ್ತೀರ. ಇದು 100% ಸತ್ಯವಾದ ಮಾತು. ಎಲ್ಲರೂ ಸೋಷಿಯಲ್ ಸೈನ್ಸ್ 6 to 12 ಎಷ್ಟೋ ಸಲ ಮುಗಿಸ್ಬಿಟ್ಟಿದ್ದಾರೆ ಈಗ ಅಲ್ವಾ. ಸಲ 2022 ಅಲ್ಲಿ GPT ಆಯಿತು, ಆವಾಗ ಓದ್ಕೊಂಡಿದ್ದಾರೆ. TET ಬಿಡ್ತಾರಲ್ವ, TETಗೆ ಪ್ರತಿ ವರ್ಷ ಓದ್ತಾ ಇರ್ತಾರೆ. ಸೊ ಕೆಲವೊಂದು ಸಬ್ಜೆಕ್ಟ್ಸು ಕೆಲವೊಬ್ಬರಿಗೆ ಕಾಮನ್ ಆಗಿ ಹೋಗುತ್ತೆ. ಮಾಸ್ಟರ್ ಮೈಂಡ್ ನೀವು ಏನು ಯೂಸ್ ಮಾಡಬೇಕು ಅಂದರೆ, ಯಾರಿಗೆ ಯಾವುದು ಹಾರ್ಡ್ ಆಗಿರುತ್ತೆ ಅದರಲ್ಲಿ ನೀವು ಮಾಸ್ಟರ್ ಆದರೆ ನೀವೇ ವಿನ್ ಆಗ್ತೀರಾ. ಇಷ್ಟು ಇವತ್ತಿನ ಒಂದು ಮಾಹಿತಿ ಫ್ರೆಂಡ್ಸ್. ನಾನು ಹೇಳಿರೋ ಪ್ರತಿಯೊಂದು ಪಾಯಿಂಟ್ಸು ತುಂಬ ವ್ಯಾಲ್ಯೂಬಲ್ ಆಗಿತ್ತು, ತುಂಬಾ ಇಂಪಾರ್ಟೆಂಟ್ ಆಗಿದೆ. ಇಷ್ಟು ನೀನು ಫಾಲೋ ಮಾಡಿಕೊಂಡ್ರೆ ಸಾಕಾಗುತ್ತೆ. ದಿನದಲ್ಲಿ 4ರಿಂದ 5 ತಾಸು ಅಷ್ಟೇ ಸಾಕು. ಮಾರ್ನಿಂಗ್ ಒಂದು 2 ಅವರ್ಸ್ ಓದಿ, ಮಧ್ಯಾಹ್ನ ಒಂದು 2 ಅವರ್ಸ್ ಓದಿ, ನೈಟ್ ಒಂದು 2 ಅವರ್ಸ್ ಓದಿ. ಉಳ್ಕಿದ್ದೆಲ್ಲ ನಿಮ್ಗೆ ಏನು ಬೇಕೋ ಅದನ್ನು ಮಾಡ್ಕೊಳ್ಳಿ. 6 ಅವರ್ಸ್ ಇನಫ್. ಅದೆಲ್ಲ ನಾವು 24 ಅವರ್ಸ್ ಓದ್ತೀವಿ, 18 ಅವರ್ಸ್ ಓದ್ತೀವಿ, ಅಥವಾ
10 ಅವರ್ಸ್ ಓದ್ತೀವಿ ಅನ್ನೋದು ಹುಚ್ಚುತನ ಅಂತ ಅನ್ಕೋತೀನಿ ನಾನು. ಓಕೆನಾ? ದಟ್ ಈಸ್ ನಾಟ್ ಮಾಡ್ಬೋದು, ಏನೋ ಒಂದು 100%ಅಲ್ಲಿ ಒಂದು 10 ಮೆಂಬರ್ಸ್ ಮಾಸ್ಟರ್ ಮೈಂಡ್ ಇದ್ದವ್ರು ಮಾಡ್ಬೋದೇನೋ. ಸೊ ಸಾಮಾನ್ಯವಾಗಿ ಕಾಮನ್ ಆಗಿರೋ ಪೀಪಲ್ ಜೊತೆ ನಾನು ಮಾತಾಡ್ತಾ ಇದ್ದೀನಿ. ನಿಮಗೆ ಆಗಿಲ್ಲ ಅಂದ್ರೂ ಇಷ್ಟು ಮಾಡಿದ್ರೂ ಸಾಕು, ನೀವು 100% ಜಾಬ್ನ ಪಡ್ಕೋತೀರಾ. ಓಕೆನಾ? ಸೊ ಇದು ಇವತ್ತಿನ ತರಗತಿ ಆಗಿತ್ತು ಸ್ನೇಹಿತರೆ. ಕಂಪ್ಲೀಟಾಗಿ ನಿಮಗೆ ಎಲ್ಲವನ್ನು ಹೇಳಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ. ಏನೇ ನಿಮಗೆ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಮೂಲಕ ತಿಳಿಸಿ, ಅದಕ್ಕೆ ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಅದ್ರ ಜೊತೆಗೆ ನೆಕ್ಸ್ಟ್ HSTRಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ರೆಡಿ ಇರಬೇಕು ಅನ್ನೋದ್ರ ಬಗ್ಗೆ ವಿಡಿಯೋನ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ.